ನಮಸ್ಕಾರ ಎಲ್ಲರಿಗೂ. ನಾನು ನವೀದ್ ಹುಸೇನ್, ಜಿಲ್ಲಾ MND ಮ್ಯಾನೇಜರ್ ಬೆಳಗಾವಿ. ಸೊ ಇವತ್ತು ನಾವು ಆರ್ ಸಿ ಎಚ್ ಪೋರ್ಟಲಲ್ಲಿ ಕೆಲವೊಂದು ಅಪ್ಡೇಟ್ ಆಗಿದ್ದಾವೆ ಲಾಗಿನ್ ಆಪ್ಷನಲ್ಲಿ. ಸೊ ನಮಗೆ ನಮ್ಮ PSCO ಲೆವೆಲಲ್ಲೇ ಫಾರ್ಗೆಟ್ ಪಾಸ್ವರ್ಡನ್ನು ಮಾಡಿಕೊಂಡು ಅವರೇ ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೋದು. ಸೊ ಮೊದಲು ಜಿಲ್ಲಾ ಲೆವೆಲಲ್ಲಿ ಇತ್ತು ಈ ಆಪ್ಷನು. ಸೊ ಈಗ ನಮ್ಮ PSCO ಲೆವೆಲ್, ಸಬ್ ಸೆಂಟರ್ ಲೆವೆಲಲ್ಲಿ ಅವರ ಯೂಸರ್ ID ಗಳನ್ನು ಅವರೇ ಫಾರ್ಗೆಟ್ ಪಾಸ್ವರ್ಡ್ ಅಂತ ಹೇಳಿ ಮಾಡಿಕೊಂಡು ಸೊ ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೋದು. ಸೊ ಇವತ್ತು ನಾವು ಈ ಪ್ರೊಸೆಸನ್ನು ಯಾವ ಥರ ನಾವು ಫಾರ್ಗೆಟ್ ಪಾಸ್ವರ್ಡನ್ನು ಮಾಡ್ಬೋದು ಅಂತ ಸೊ ನಾವು ನೋಡ್ಬೋದು. ನನ್ನ ಸ್ಕ್ರೀನಲ್ಲಿದೆ ನೋಡಿ. ಸೊ ನಾವು ಫಸ್ಟು ಡೇಟಾ ಎಂಟ್ರಿಯಲ್ಲಿ ಸೊ ಕ್ಲಿಕ್ ಮಾಡಿದಾಗ ಸೊ ನಮಗೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ನಾವು ಆ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಸೊ ನಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಕರ್ನಾಟಕವನ್ನು. ಸೊ ಅದಾದಮೇಲೆ ನಿಮ್ಮ ಯೂಸರ್ ID ಏನಿರುತ್ತೆ NRHM-K.BG ನಿಮ್ಮ PSC ಸಬ್ ಸೆಂಟರ್ ಲೆವೆಲಲ್ಲಿ ನಾವು ಕೊಟ್ಟಿರೋಂಥ ಯೂಸರ್ ID ನೀವು ಯಾವುದು ಬಳಸ್ತಾ ಇದ್ದೀರಾ ಈಗ, ಸೊ ಆ ಯೂಸರ್ ID ಹಾಕಿ ಸಬ್ಮಿಟ್ ಅಂತ ಕೊಡಬೇಕು. ಸೊ ಒಂದ್ಸಲ ನೀವು ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಸೊ ನಿಮ್ಮ ಮೊಬೈಲ್ ನಂಬರು ಯಾವುದು ರಿಜಿಸ್ಟರ್ ಇರುತ್ತೆ ಸೊ ಲಾಗಿನ್ ಟೈಮಲ್ಲಿ, ಸೊ ಅದಕ್ಕೆ ಒಂದು OTP ಹೋಗುತ್ತೆ. ಸೊ ಆ OTP ನಾವು ಇಲ್ಲಿ ಸೊ 80 ಸೆಕೆಂಡಲ್ಲಿ ಹಾಕಬೇಕು. ಸೊ ಆ OTP ಹಾಕಿದ ಕೂಡಲೇ ಸೊ ನೆಕ್ಸ್ಟ್ ನಮಗೆ ಪಾಸ್ವರ್ಡ್ ಚೇಂಜ್ ಅಂತ ಕೇಳುತ್ತೆ. ಸೊ ಆ ವಿಧಾನವನ್ನು ನಾವು ನೆಕ್ಸ್ಟ್ ಮಾಡ್ಬೋದು. ಸೊ ಸ್ವಲ್ಪ ಇಲ್ಲಿ ವೇಟ್ ಮಾಡಬೇಕಾಗುತ್ತೆ. ಸೊ ರಿಮೈನಿಂಗ್ ಒಂದು 40-20 ಸೆಕೆಂಡ್ಗಳಲ್ಲಿ ಸೊ ನಮಗೆ OTP ಬರುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ನಾವು ವೇಟ್ ಮಾಡಬೇಕಾಗುತ್ತೆ. ಸೊ ಒಂದು ಸೊ ಇನ್ನೂ ಪಾಸ್ವರ್ಡು ನಮಗೆ ಬಂದಿಲ್ಲ. ಸೊ ನಿಮ್ಮ ಯೂಸರ್ ಐಡಿಯನ್ನು ಇಲ್ಲಿ ಯೂಸರ್ ನೇಮು ಅಂತ ಇದೆಯಲ್ಲ, ಸೊ ಅಲ್ಲಿ ನೀವು ನಿಮ್ಮ ಸಬ್ ಸೆಂಟರ್ ಲೆವೆಲು ಮತ್ತು ನಾವು ಯಾವುದು ಯೂಸರ್ ID ನಿಮಗೆ ಕೊಟ್ಟಿದ್ದೀವಲ್ಲ ಸೊ ಆ ಯೂಸರ್ ಐಡಿಯನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಈಗ ನನಗೆ OTP ಬಂತು. ಸೊ ಆ OTP ನಾವು ಇಲ್ಲಿ ಹಾಕಿ ವೆರಿಫೈ OTP ಅಂತ ಹೇಳಬೇಕು. ವೆರಿಫೈ OTPಗೆ ನಾವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ನ್ಯೂ ಪಾಸ್ವರ್ಡ್ ಅಂತ ಕೇಳುತ್ತೆ. ಸೊ ನ್ಯೂ ಪಾಸ್ವರ್ಡ್ ಜಾಗದಲ್ಲಿ ನಾವು P@SSW0RD ಅಂತ ಹಾಕಬೇಕು. ಸೊ ಇನ್ನೊಂದ್ಸಲ ಕನ್ಫರ್ಮ್ ಪಾಸ್ವರ್ಡಲ್ಲೂ ಸೇಮ್ P ಕ್ಯಾಪಿಟಲ್ ಆಮೇಲೆ @SSW0RD ಅಂತ ಹಾಕಬೇಕು. ಸೊ ನೀವು ಬೇರೆ ಪಾಸ್ವರ್ಡನ್ನು ಇಟ್ಕೋಬೋದು, ಬಟ್ ಈ ಪಾಸ್ವರ್ಡ್ ಇಟ್ಟರೆ ಸೊ ನಿಮಗೆ ನೆನಪಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸೊ ನೀವು ನ್ಯೂ ಪಾಸ್ವರ್ಡು P@SSW0RD P ಕ್ಯಾಪಿಟಲ್ ಇಡಬೇಕು. ಸೊ ಕನ್ಫರ್ಮ್ ಪಾಸ್ವರ್ಡಲ್ಲೂ ಸೇಮ್ ಮತ್ತೆ ಒಂದು ಸಲ ಹಾಕಬೇಕು. P ಕ್ಯಾಪಿಟಲ್ ಇಡಬೇಕು, P@SSW0RD. ಸೊ ಈ ಪಾಸ್ವರ್ಡು ಸೊ ನೀವು ಎಲ್ಲ ನಮ್ಮ PSC ಅವರು ಸೊ ತಮ್ಮ ಮೊಬೈಲಲ್ಲೇ ಇದು ಪಾಸ್ವರ್ಡ್ ನಾವು ಸೆಟ್ ಮಾಡ್ಕೋಬೋದು. ಅದಾದಮೇಲೆ ನಾವು ಸಬ್ಮಿಟ್ ಅಂತ ಕೊಡಬೇಕು. ಕೊಟ್ಟಿದ ಕೂಡಲೇ ನಮಗೆ ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಈ ಥರ ಬಂದರೆ ಮಾತ್ರ ನಿಮ್ಮ ಪಾಸ್ವರ್ಡ್ ಚೇಂಜ್ ಆಗಿದೆ. ಸೊ ಕೆಲವೊಬ್ಬರು PSC ಅವರಿಗೆ ಪಾಸ್ವರ್ಡ್ಗಳು ಎಕ್ಸ್ಪೈರ್ ಆಗ್ತಾ ಇದ್ದಾವೆ, ಕೆಲವೊಬ್ರದ್ದು ಪಾಸ್ವರ್ಡ್ ಮರ್ತಿದ್ದೀರಾ. ಸೊ ಆ ಸಿಚುವೇಷನಲ್ಲಿ ನಾವು ಸೊ ನೀವು ಫಾರ್ಗೆಟ್ ಪಾಸ್ವರ್ಡ್ ಅಂತ ಹೇಳಿ ನೀವೇ ನಿಮ್ಮ ಮೊಬೈಲಲ್ಲೇ ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೋದು ಇನ್ನು ಮುಂದೆ. ಸೊ ಇದು ಆಪ್ಷನ್ ಕೊಟ್ಟಿದ್ದಾರೆ ಸೊ ನಮಗೆ ಸ್ಟೇಟಿಂದ. ಸೊ ನೀವು ಡೇಟಾ ಎಂಟ್ರಿಯಲ್ಲಿ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಡೇಟಾ ಎಂಟ್ರಿಯಲ್ಲಿ ಸೊ ಫಾರ್ಗೆಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಬಂದಿದೆ. ಈ ಆಪ್ಷನಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಸೊ ಅಲ್ಲಿ ನಮ್ಮ ರಾಜ್ಯ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಯೂಸರ್ ID ಸೆಲೆಕ್ಟ್ ಮಾಡ್ಕೋಬೇಕು. ಯೂಸರ್ ID ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ಕೂಡಲೇ OTP ಬರುತ್ತೆ. OTP ಹಾಕಿ ಆಮೇಲೆ ನ್ಯೂ ಪಾಸ್ವರ್ಡ್, ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಎರಡೂ ಸೇಮ್ ಹಾಕಬೇಕು. P ಕ್ಯಾಪಿಟಲು @SSW0RD ಹಾಕಿ ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೇಕು. ಸೊ ಈ ವಿಡಿಯೋ ಸೊ ನಿಮಗೆ ಪಾಸ್ವರ್ಡ್ ಯಾವ ಥರ RCH ಪೋರ್ಟಲಲ್ಲಿ ಡೇಟಾ ಎಂಟ್ರಿಯಲ್ಲಿ ಪಾಸ್ವರ್ಡ್ ರೀಸೆಟ್ ಮಾಡ್ಕೊಳ್ಳೋದು ಅಥವಾ ಚೇಂಜ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಿಂದ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಸೊ ಆದಷ್ಟು ಈ ವಿಡಿಯೋ ನಿಮ್ಮ ಎಲ್ಲ PSC ಅವರಿಗೆ
ಸೊ ಯಾರ್ಯಾರು ಆರ್ ಸ್ವಿಚ್ ಪೋರ್ಟಲ್ ಯೂಸ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೆ ಶೇರ್ ಮಾಡಿ. ಸೊ ಈ ಆಪ್ಷನ್ ಬಂದಿದೆ ಅಂತ ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಡಿ. ಸೊ ಇದು ಡೇಟಾ ಎಂಟ್ರಿಗೆ ಮಾತ್ರ ಪಾಸ್ವರ್ಡ್ ಚೇಂಜ್ ಮಾಡೋದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಮೊಬೈಲ್ ನಂಬರ್ ಏನಾದರೂ ಚೇಂಜ್ ಮಾಡೋದಿತ್ತಂದರೆ ಸೊ ಅದು ಜಿಲ್ಲಾ ಲೆವೆಲಿಗೆ ನೀವು BPM ಥ್ರೂ ಕಳಿಸ್ಬೇಕಾಗುತ್ತೆ. ಸೊ ಅವಾಗ ನಾವು ಇಲ್ಲಿಂದನೇ ಮೊಬೈಲ್ ನಂಬರ್ ಚೇಂಜ್ ಮಾಡ್ತೀವಿ. ಅದಾದಮೇಲೆ ಮತ್ತೆ ನೀವು ಪಾಸ್ವರ್ಡ್ ರೀಸೆಟ್ ಮಾಡ್ಕೋಬಹುದು. ಸೊ ಈ ವಿಡಿಯೋವನ್ನು ಸೊ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಸೊ ಎಲ್ಲರಿಗೂ ಧನ್ಯವಾದಗಳು.